ಶಾಂಭವಿ ಎನಿಸಿಕೊಂಡೆವು. ನಿನಗೆ ತಿಳಿಲಾರದೆ ನಮ್ಮ ಜೀವನದ ಚರಿತ್ರೆಯನ್ನು. ತಾಯಿ, ಇಬ್ಬರು ತಮ್ಮಂದಿರಿಗೋಸ್ಕರ ಹಗಲು ರಾತ್ರಿ ದುಡಿದು ಬೆಂದು ಬೆಂಡಾಗಿ ಹೋಗಿದ್ದಾರೆ ನನ್ನ ಪತಿದೇವರು. ಅಷ್ಟೇ ಅಲ್ಲ, ನನ್ನ ಪತಿದೇವರು ಆಶ್ಚರ್ಯವನ್ನು ಇಟ್ಟುಕೊಂಡಿರುವ ಆಸ್ತಿಯನ್ನೇ ಕಳೆದುಕೊಂಡು ಬೀದಿ ಪಾಲಾಗಿ ಹೋಗಿದ್ದಾರೆ. ಮತ್ತೆ ನನ್ನ ಪತಿದೇವರಿಗೆ ಯಾವುದಾದ್ರೂ ಒಂದು ಉದ್ಯೋಗವನ್ನ ನೆರವೇರಿಸಿ ನಮ್ಮ ಬಾಳಿಗೆನೆ ಅಡ್ಡಗೋಡಿಯಾಗಿ ನಿಂತಿರುವ ಈ ಊರ ನಾಗೇಗೌಡನನ್ನ ಸೊಕ್ಕನ್ನಡಗಿಸಿ ನನ್ನ ಬಾಳಿಗೆ ಬೆಳಕಾಗಿ ನಿಲ್ಲುತ್ತಾರೆ. ನಮ್ಮ ಬಾಳಿಗೆ ಬೆಳಕಾಗಿ ಕಮಲ, ಇದೇನು ಪೂಜೆಯ ಸಂಭ್ರಮ? ಹೌದು ಸ್ವಾಮಿ, ಇವತ್ತು ಶುಕ್ರವಾರ ಅಲ್ವೇ, ದೇವಿ ಪೂಜೆ ಇರುತ್ತೆ. ಅದಕ್ಕೆ ದೇವಿಯ ಪೂಜೆ ಮಾಡಿ ಮುಗಿಸಿದ್ದೇನೆ. ತೆಗೆದುಕೊಳ್ಳಿ ಪ್ರಸಾದವನ್ನು. ಎದ್ದೇಳು ಕಮಲ, ಎದ್ದೇಳು. ನಿನ್ನ ಬಾಳು ಬಂಗಾರವಾಗಿ ದೇಶದ ಭವಿಷ್ಯ ಹಂದರವಾಗಲಿ. ಎಲ್ಲಿ ಬಿಡಿ ಸ್ವಾಮಿ, ಮದ್ದು ಶ್ರೀದೇವಿಗೆ ನಮಸ್ಕರಿಸಿ. ಅಮ್ಮ ಚಾಮುಂಡೇಶ್ವರಿ, ಚಂಡಮುಂಡರನ್ನು ಸಂಹರಿಸಿ ಚಾಮುಂಡಿ ಎನಿಸಿಕೊಂಡ ಈ ಜಗದ ಪಾಂಡವ ಕಾತುಲವೇ ನಿನ್ನ ಕಣ್ಣಿಗೆ. 20,000 ಸಾಲ ಹೇರಿ ಒತ್ತೇಳನೆಂತ ದುಡಿಸಿಕೊಂಡು ದುಡಿಯುತ್ತ ರಾಕ್ಷಸರಿಗೆ ನಿಯಮಾಂತ್ಯ. ದಿನಾಲು ಕಳ್ಳು ಸಂತೆ ವ್ಯವಹಾರ ಮಾಡಿಕೊಂಡು ನಮ್ಮಂತ ರೈತರನ್ನು ತೆಗೆತಿರುವಾಗ ಎಲ್ಲಿದೆ ಅಮ್ಮ ಈ ಹಳ್ಳಿ ರೈತರಿಗೆ ಸ್ವಾತಂತ್ರ್ಯ? ಬೇಗನೆ ಕಣ್ತೆರೆದು ಕಾಪಾಡಮ್ಮ ಈ ಬಡ ಪ್ರಾಣಿಗಳನ್ನು. ಸ್ವಾಮಿ, ಇದೇನು ಸ್ವಾಮಿ, ಇಂದು ದೇವಿಗೆ ಮೇಲೆ ಇಷ್ಟೊಂದು ಭಾರ ಹಾಕಿ ಮಾತಾಡ್ತಾ ಇದ್ರಲ್ಲ, ಯಾಕೆ? ಹೌದು ಕಮಲ, ಭಾರ ಹಾಕಲೇಬೇಕಾಗಿದೆ. ನಾನೇ ಗೌಡನೆಂದು ನಮ್ಮ ತಮ್ಮನ ಸಲುವಾಗಿ ತಲೆ ಕೆಡಿಸಿಕೊಂಡು ಎಲ್ಲರನ್ನು ಬೆದರಿಸಿದಂತೆ ಇಂದು ನನ್ನ ಕೂಡ ಬೆದರಿಸಿದ. ಅಷ್ಟೇ ಅಲ್ಲ, ಪ್ರಚಾರ ಬೆಂಬಲ ಕೂಡ ಕೇಳಿದ. ಒಂದು ವೇಳೆ ನಾವು ಬೆಂಬಲಿಸದೇ ಇದ್ರೆ ಊರಲ್ಲಿ ನಮಗೆಲ್ಲ ಬಹಿಷ್ಕಾರ ಹಾಕಿ ನನ್ನ ತಮ್ಮ ಶೇಖರ್ ಕೊಲೆ ಮಾಡುತ್ತಾನೆ ಎಂದು ನನ್ನನ್ನು ಬೆದರಿಸಿ ಹೊಲದಿಂದ ಕಳಿಸಿಕೊಟ್ಟಿದ್ದಾನೆ. ಈ ವಿಷಯ ಏನಾದ್ರೂ ನನ್ನ ಮೈದುನಿಗೆ ಗೊತ್ತಾಗಿದ್ರೆ ಅವನು ಅನಾಹುತ ಆಗುವುದರಲ್ಲಿ ಸಂದೇಹವೇ ಇಲ್ಲ ಸ್ವಾಮಿ. ಆದ್ರೆ ನಾವೀಗ ಮುಂದೆ ಏನು ಮಾಡುವುದು ಸ್ವಾಮಿ? ಅದಕ್ಕೆ ಕಮಲ, ನನ್ನ ತಮ್ಮಂದರಿಗೆ ನಾನೇ ಬುದ್ಧಿ ಹೇಳಿಕೊಂಡರಾಯ್ತು. ನಮಗೇಕೆ ಬೇಕು ಆ ಗೌಡನ ವೈರತ್ವ? ಅತ್ತಿಗೆ, ಸಹೋದರ ಬಾ, ಶ್ರೀ ವೀರ ಮಾರುತೇಶ್ವರನ ದರ್ಶನ ತೆಗೆದುಕೊಂಡು ಹೀಗೆ ಬಂದೇನಾ? ಹೌದಣ್ಣ, ಈಗಲೇ ಬಂದೆವು ಅಣ್ಣ. ಅದೇನು ಅತ್ತಿಗೆ ಮುಂದೆ ವೈರತ್ವ ಅಂತ ಅಂತಿದ್ದಿಲ್ಲ, ಏನದು? ಅದೇನಿಲ್ಲ ಸಹೋದರ, ಈಗ ನನ್ನದೊಂದು ಮಾತು ನಡೆಸಿಕೊಡ್ಬೇಕು. ಒಂದೇ ಕನ್ನ 10 ಮಾತನ್ನಾದರೂ ಹೇಳು. ಅದಕ್ಕೆ ನಾ ತಪ್ಪಿ ನಡೆದರೆ ನಿನ್ನ ತಮ್ಮನ ಹುಟ್ಟಿದ್ದಕ್ಕೆ ಏನು ಸಾರ್ಥಕ? ಹೌದಪ್ಪ, ಅಂತ ಪ್ರಸಂಗದ ಮಾತೇ ಬಂದೊಡಗಿದೆ ನಮಗೆ. ಯಾಕನ್ನ ಜೋಡಿ ಹುಲಿಗಳಂತೆ ನಿನ್ನ ತಮ್ಮನಿರುವುದು ಜೀವಂತವಿರುವಾಗಲೇ ಆ ಯಾವ ಪ್ರಸಂಗದ ಬಂಡೆ ನಿನ್ನ ಮೇಲೆ ಬಿದ್ದಿತ್ತು ಹೇಳಿದ? ಯಾವ ಕಡುಕ ಶ್ರೀಮಂತ ನಿಂದೇನಾದರೂ ನಿನಗೆ ಅವಮಾನವಾಗಿದ್ದರೆ ಈಗಲೇ ಹೋಗಿ ಅವನನ್ನು ಎದುರಿಸಿ ಬರ್ತೇನೆ. ಅದನ್ನೆಲ್ಲ ಹೆದರಿಸಲಿಕ್ಕೆ ನಾನಿದ್ದೇನೆ. ಆದರೆ ನನ್ನದೊಂದು ಮಾತು ನಡೆಸಿಕೊಡಬೇಕು. ಒಂದೇ ಕನ್ನ 10 ಮಾತನ್ನಾದರೂ ಹೇಳು. ಅದಕ್ಕೆ ತಪ್ಪಿ ನಡೆದರೆ ನಿನ್ನ ತಮ್ಮನಾಗಿ ಹುಟ್ಟಿದ್ದಕ್ಕೆ ಏನು ಸಾರ್ಥಕ? ಹಾಗಾದರೆ ಇಂದಿನಿಂದ ಕೃಷ್ಣನ ಪ್ರಚಾರ ಬೆಂಬಲವನ್ನು ನಿಲ್ಲಿಸಬೇಕು. ಹೌದು, ಆ ನಾಗೇಗೌಡನ ಎದುರು ಹಾಕಿಕೊಂಡರೆ ನಾಗೇಗೌಡನ ಎದುರು ಹಾಕಿಕೊಳ್ಳೋದು ನಮಗೆ ಏಕೆ ಬೇಕು? ಇದು ನನ್ನ ಆಜ್ಞೆ. ಅಂದರೆ ನನ್ನ ಈ ನಿನ್ನ ಮಾತು ಆ ನಾಗೇಗೌಡನಿಗೆ ಹೆದರಿ ನಾವೆಲ್ಲ ತಲೆ ತೆಗಿಸಿ ನಿಲ್ಲಬೇಕೆ? ತಲೆ ತಗ್ಗಿಸುವ ನಿಲ್ಲುವ ಮಾತಲ್ಲ ಸಹೋದರ, ತಲೆ ತಗ್ಗಿಸುವ ನಿಲ್ಲುವ ಮಾತಲ್ಲ. ನಾವು ಅವನನ್ನು ಎದುರು ಹಾಕಿಕೊಂಡರೆ ಸುಖದ ಸೋಪಾನಕ್ಕೆ ಕೈ ತಪ್ಪಿ ಬಿದ್ದು ಹೋಗುವುದು ಈ ನಮ್ಮ ಮನೆತನ. ಎಂತ ಹೇಳಿತನದ ಮಾತನಾಡ್ಬಿಟ್ಟೆ ಅಣ್ಣ, ಎಂತ ಹೇಳಿತನದ ಮಾತನಾಡ್ಬಿಟ್ಟೆ. ಆ ನಾ ಲೈಕ್ ಗೌಡನಿಗೆ ಹೆದರಿ ಸುಖದ ಸೋಪಾನ ಕೈ ತಪ್ಪಿ
ಅಷ್ಟದೇಗುಲು ಹತ್ತಿಸಲಿಕ್ಕೆ ಅವನೇನು ಹುಲಿಯೋ ಇಲ್ಲ ಕರಡಿಯೋ? ಹಾಗೇನಾದ್ರೂ ಅವನು ನಮ್ಮ ಮನೆತನದ ಮೇಲೆ ಕಣ್ಣು ಹಾಕಿದ್ದೆ ಅಂದ್ರೆ ಅವನ ಕಣ್ಣನ್ನ ಕಿತ್ತು ಮಣ್ಣಾಗ ಮುಚ್ಚಿಬಿಡ್ತೀನಿ. ಅವನ ದೇಹದ ಬಿಸಿ ರಕ್ತ ಕುಡಿಬಿಡ್ತೀನಿ. ನಿಮ್ಮನ್ನ ಹೇಳುವ ಮಾತನ್ನ ಸ್ವಲ್ಪ ಕೇಳಪ್ಪ. ಯಾಕೆ ಅಂದ್ರೆ ಆ ನಾಗೇಗೌಡ ಇವತ್ತು ನಿಮ್ಮಣ್ಣನಿಗೆ ಹೊಲದಲ್ಲಿ ಬೆದರಿಕೆ ಹಾಕಿ ಏನ್ ಹೇಳ್ತಾ ಇದೀಯಮ್ಮ ನೀನು? ಕೇವಲ ಓಟಿನ ಆಸೆಗಾಗಿ ನಮ್ಮ ಹೊಲಕ್ಕೆ ನುಗ್ಗಿ ಅಣ್ಣನನ್ನೇ ಬೆದರಿಸಿ ಕಳಿಸಿದ್ದಾನೆ ಆ ಚಾಂಡಾಲ. ಅರೇ ಮಗನೇ ಗೌಡ, ನೀನು ನಿಜವಾಗಿಯೂ ಗಂಡಸೇ ಆಗಿದ್ದರೆ ನನ್ನ ಎದುರು ನಿಂತು ಕೇಳಬೇಕಿತ್ತಲೇ ನಾನು ಹೇಳಿ. ಅಣ್ಣ ಏನೆಂದು ಹೊಗಳಿದ ಸಾಯಿ ಗೌಡ? ಹೇಳಣ್ಣ ಹೇಳು. ಈ ವಿಷಯದಲ್ಲಿ ನೀನು ಮೂಕನಾಗಿ ನಿಲ್ಲಬೇಡ. ಏನೆಂದು ಹೇಳಲು ಸಹೋದರ ಅವನು ಆಡಿದ ಮಾತುಗಳನ್ನು? ಅಂದದ್ದಾದರೂ ಹೇಳಣ್ಣ. ಈಗಲೇ ಹೋಗಿ ಆ ಗೌಡನ ಎದೆ ತಟ್ಟಿ ಕೇಳಿ ಬರ್ತೇವೆ. ನಿನ್ನ ತಮ್ಮನ್ನಿರೋದು ನಿಮ್ಮಿಬ್ಬರ ರಕ್ಷಣೆಗಾಗಿ. ಹೇಳಣ್ಣ ಹೇಳು. ನಿನ್ನನ್ನು ಹೊಡೆಯುತ್ತೇನೆ ಎಂದು ಹೊಗಳಿದ್ದೇನೆ, ಇಲ್ಲ ಕಡಿಯುತ್ತೇನೆ ಎಂದು ಹೊಗಳಿದ್ದೇನೆ. ಹಾಗೇನಾದ್ರೂ ಅವನು ಕಿಡಿನುಡಿಗಳನ್ನ ಆಡಿದ್ದೆ ಆದ್ರೆ ಈಗಲೇ ಹೋಗಿ ಅವನನ್ನ ಕಡಿದು ರಕ್ತದ ಮಡಿನಲ್ಲಿ ಮುಳುಗಿಸಿ ಬರುವೆ. ಅವನನ್ನು ಕಡಿತನಿಂದ ಹೋದ ಎಷ್ಟೋ ಜನ ಕಷ್ಟದಲ್ಲಿ ಕೊಳೆತು ಹೋಗಿದ್ದಾರಪ್ಪ ಅವನ ಕೈಯಲ್ಲಿ. ಸುಮ್ಮನೆ ನಮಗೇಕೆ ಬೇಕು? ಬಿಟ್ಟು ಬಿಡೋ ಈ ರಾಜಕೀಯ ಹಠವನ್ನು. ಬಿಟ್ಟು ಬಿಡಿ ಎಂದು ಕಟುವಾಗಿ ನುಡಿಯಬೇಡನ್ನ ಈ ನಿನ್ನ ತಮ್ಮನಿಗೆ. ಒಟ್ಟ ಯೋಗಿ ಗೌಡನೆಂದು ನಾವೆಲ್ಲ ಅವನಿಗೆ ಶಂಡರಾಗಿ ತಲೆ ತಗ್ಗಿಸಿದರೆ ನಾಳೆ ಅವನು ಕೊಡುಗನಾಗಿ ನಮ್ಮ ಇಡೀ ವಂಶವನ್ನೇ ತಿನ್ನಿದೋಗಿ ಬಿಡುತ್ತಾನೆ. ಹಾಗೇನು ಮಾಡುವುದು? ಈಗ ನಿನ್ನ ಮಾತಿನಂತೆ ಹೆದರಿ ಮಹಾತ್ಮ ಗಾಂಧೀಜಿಯವರ ಸಹ ಮನೆಯಲ್ಲಿ ಹೇಡಿಯಾಗಿ ಕುಳಿತಿದ್ದರೆ ನಾವಿನ್ನು ಬ್ರಿಟಿಷರ ಕೈಯಲ್ಲಿ ಗುಲಾಮರಾಗಿ ಬಾಳುತ್ತಿದ್ದೆವು. ಅದಕ್ಕೆಲ್ಲ ಎದೆ ಕೊಟ್ಟು ಹೋರಾಡಿಗೆಲ್ಲ ನಿಲ್ಲವೇ ಈ ಅಖಂಡ ಭಾರತ ಭೂಮಿಯನ್ನು ಅಂದಾಗ ಇದರಲ್ಲಿಯೂ ನ್ಯಾಯ ಉಳಿಸುವುದೇ ನನ್ನ ಗುರಿ. ಭಾರತ ದೊರಕಿಸಿಕೊಟ್ಟ ಈ ಮಹಾತ್ಮ ಗಾಂಧಿನ ಗುಂಡಿಟ್ಟು ಕೊಂದರಪ್ಪ ಈ ಸಮಾಜ. ಆ ನೀಚ ಗೋಡ್ಸೆಯನ್ನೇ ಕೊಂದು ಹಾಕಿದರು. ಆ ಮಹಾತ್ಮನ ಹೆಸರು ಇಂದಿಗೂ ಈ ಭಾರತದ ಭೂಪಟದಲ್ಲಿ ಅಚ್ಚಳಿದು ಉಳಿದಿದೆ ಸುವರ್ಣಾಕ್ಷರದಲ್ಲಿ. ಅಂದಾಗ ನಾವೇಕೆ ಹೆದರಬೇಕು ಪ್ರಾಣಕ್ಕೆ? ಆ ನೀಚ ಗೋಡ್ಸೆ ಅಂತ ಸಾವಿರ ಶೂರ ಸರ್ದಾರ್ ನನಗೆ ಎದುರಾಗಿ ಬಂದರು. ಈ ನಿನ್ನ ತಮ್ಮ ಅವರಿಗೆ ಹೆದರದೆ ಎದುರಾಗೆ ಅವರ ಶಿರ ಹರಿದು ಕಾಲು ಕೆದರಿಯಾಗಿ ನಿಲ್ಲುತ್ತಾನೆ ಆ ರಾಕ್ಷಸನಿಗೆ. ಅದನ್ನೆಲ್ಲ ಹೇಳೋದಕ್ಕೆ ನಾನಿದ್ದೀನಿ. ಸ್ವಲ್ಪ ಕಾಲಾವಕಾಶ ತೆಗೆದುಕೋ ಶೇಖರ. ಇನ್ನೆಲ್ಲಿದೆಯನ್ನ ಈ ಚಂದ್ರಶೇಖರನಿಗೆ ಕಾಲಾವಕಾಶ? ಜೋಡು ಹುಲಿಗಳಂತೆ ನಿಮ್ಮಿಬ್ಬರು ತಮ್ಮಂದರು ಜೀವಂತವಿರುವಾಗಲೇ ಕೇವಲ ಓಟಿನ ಆಸೆಗಾಗಿ ಹೊಲಕ್ಕೆ ನುಗ್ಗಿ ನಿನ್ನಗೆ ಅವಮಾನದ ಮಾತುಗಳನ್ನು ಆಡಿಯುತ್ತಿದ್ದಾನೆಂದರೆ ನಾವೇಕೆ ಅವನನ್ನು ಹಾಗೆಯೇ ಬಿಡಬೇಕು? ತನ್ನ ಎದುರಾಳು ಕೃಷ್ಣನನ್ನು ಹೆದರಿಸಿದ್ದಾರೆ. ನಮ್ಮ ಮೇಲೆಯೂ ದರ್ಪ ತೋರಿಸಿ ಹೋಗಿದ್ದಾನೆಂದರೆ ಈಗಲೇ ಹೋಗಿ ಅವನನ್ನ ಒದ್ದು ನನ್ನ ದಂತ ಪಂಜರಗಳಿಂದ ಉದುರಿಸಿ ಬಿಡುತ್ತೇನೆ. ಬೇಡಪ್ಪ, ನನಗೆ ಯಾಕೋ ಪ್ರಾಣದ ಭಯವೇ ತುಂಬ. ಬಿಟ್ಟು ಬಿಡು ಈ ರಾಜಕೀಯ ಹಠವನ್ನು. ನಮಗೇಕೆ ಬೇಕು ರಾಜಕೀಯ ಎಂದು? ಮನೆಯಲ್ಲಿ ಹೇಡಿಯಾಗಿ ಕುಳಿತರೆ ಆ ಗೌಡ ನಾಡಿಗೇನೆ ಅರಸರಾಗೆ ಬಡವರ ಬಿಸಿ ರಕ್ತ ಕುಡಿದು ಕಬ್ಬಿ ನಿಲ್ಲುತ್ತಾನೆ. ಈಗ ಒಂದೇ ಒಂದು ತಿಂಗಳಲ್ಲಿ ನಮ್ಮಂತ ವಿದ್ಯಾವಂತ ತರುಣರು ಸತ್ಯ ಯಾವುದೆಂದು ಕಾಪಾಡದೆ ಕೇವಲ ನೋಟಿನ ಆಸೆಗಾಗಿ ಓಟೆ ಹಾಕಿ ಅವನನ್ನು ಆರಿಸಿ ತಂದರೆ ಇಡೀ ಕರ್ನಾಟಕವನ್ನೇ ಲೂಟಿ ಮಾಡಿಬಿಡುತ್ತಾನೆ ಆ ಗೌಡ. ಅದಕ್ಕಾಗಿ ನಮ್ಮಂತವರೇ ಬೇಕಾಗಿದೆ ಅವನ ಬಂಡ ರಾಜಕೀಯಕ್ಕೆ. ಆಯ್ತಪ್ಪ, ಈ ಸಮಾಜದ ಸೇವೆಯೊಂದಿಗೆ ನೀನೊಬ್ಬ ದೊಡ್ಡ ನ್ಯಾಯ ನೀತಿ ಕಾಪಾಡೋ ಅಧಿಕಾರಿಗೆ ಬಂದರೆ ಅಷ್ಟೇ ಸಾಕು ನನಗೆ. ಅಣ್ಣ, ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ ಬಲ ಬೇಕಣ್ಣ. ಇನ್ನೊಂದು ಮಾತು ಸಹೋದರಿ, ಸತ್ಯ, ನ್ಯಾಯ, ನೀತಿ, ಧರ್ಮ, ಅಹಿಂಸೆ ಇವೆಲ್ಲ ನಿಮ್ಮ ಮೂಲ ಮಂತ್ರ ಹೋಗಬೇಕು. ನಿಜವಾದ ಧರ್ಮ. ಹೌದಪ್ಪ ಮೈದುನ, ಅನ್ಯಾಯ ಅತ್ಯಾಚಾರಗಳನ್ನ
ನೀನು ಕಾಲಲ್ಲೇ ತೊಳೆದು ಭ್ರಷ್ಟರ ನಾನೇ ಹತ್ತಿಕ್ಕಿ ಇಲ್ಲಿ ಶ್ರೇಷ್ಠ ಮನುಜನಾಗಿ ನೀನು ಬದುಕಬೇಕು. ಅದೇ ಈ ಅತ್ತಿಗೆ ಬಲವಾದ ಆಸೆ. ಆಯ್ತು ಅತ್ತಿಗೆ, ದೇವರಂತ ಅನ್ನ ಅತ್ತಿಗೆರೆ ನೀವಿರುವಾಗ ನಿಮ್ಮ ಮಾತನ್ನು ಅಕ್ಷರಶಃ ಪಾಲಿಸುತ್ತೇನೆ. ಆದ್ರೆ ಕಟುಕ ಶ್ರೀಮಂತರಿಗೆ ಸಿಂಹದ ಬಲಿ ಹಾಗೆ, ನಾಡಿಗೆ ಕೇಡಿ ಬಗೆಯುವ ರಾಕ್ಷಸರಿಗೆ ಕಾಲು ಕೆದರಿದ ಹುಲಿ ಹಾಗೆ, ಓದಿನಲ್ಲಿ ಮುಂದಾಗಿ ನಾಡಿಗಾಗಿ ದುಡಿಯುವ ನಿಮಗೆ ಸೇವೆಯಲ್ಲಿಯೇ ಮಡಿಯುವೆ. ಸಂತೋಷವಾಯಿತು ಸಹೋದರ, ಸಂತೋಷವಾಯಿತು. ನಿಮ್ಮ ಅಣ್ಣ ಹತ್ತಿರ ನಮ್ಮ ಜನ್ಮ ಸ್ವಾರ್ಥಕವಾಯಿತು. ಮಕ್ಕಳಂತಿರುವ ನಿಮ್ಮಿಂದಲೇ ಈ ಮನೆಯ ದೇವರ ಗುಡಿಯಾಗಲಿ. ಹಾ ಕಮಲ, ನನ್ನ ತಮ್ಮಂದಿರಿಗೋಸ್ಕರ ಒಂದು ಹಾಡವನ್ನು ಹಾಡು. ಹಸಿದಾಗ ಅನ್ನ ದಣಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ. ಹಸಿದಾಗ ಅನ್ನ ದಣಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ. ಮನಸ್ಸಿದ್ದು ಪ್ರೀತಿ ಕೈಯಿದ್ದು ದಾನ ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ. ಭೂಮಿ ತಾಯಿ ತಂದ ಬೆವರಿನ ಸಿರಿ ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ. ಚದುರಿದರೆ ಬೈಗುತ್ತೇನೆ ಇಲ್ಲಲ್ಲ, ಹೂವು ಮುಡಿದು ಮುಟ್ಟಿದರೆ ಜೈಗುಗೋಟೆ ಇಲ್ಲಲ್ಲ. ಕಣ್ಣೆಲ್ಲ ಕೆಚ್ಚಲು ಕರುವಿಗೆ ಅಂದರೆ ಹಸುವಿನ ಹಾಲೆ ನಮಗಿಲ್ಲ, ಹಸುವಿನ ಹಾಲೆ ನಮಗಿಲ್ಲ. ನಿಯಮ ಪಾಲಿಸದಿದ್ದರೆ ಏನ್ ಚಂದವೋ ಏನ್ ಚಂದವೋ. ಸೇತುವಿಗೆ ಹಾಸಾಗಿ ಬದುಕೆಲ್ಲ ನೀಡುತ್ತಾ ಬಾಣೆತರ ಬಾಡುತ್ತಾ ಇರಬೇಕು ತೆಂಗಿನ ಮರದಂತೆ, ಇರಬೇಕು ತೆಂಗಿನ ಮರದಂತೆ. ನರನಾಗಿ ಬರಗೋ ಗೀಳಾಗಿ ಹೋದರೆ ಏನ್ ಚಂದವೋ ಏನ್ ಚಂದವೋ. ಹಸಿದಾಗ ಅನ್ನ ನೆನೆದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ. ಮನಸ್ಸಿದ್ದು ಪ್ರೀತಿ ಕೈಯಿದ್ದು ದಾನ ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ. ಭೂಮಿ ತಾಯಿ ತಂದ ಬೆವರಿನ ಸಿರಿ ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ. ಲಾ 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 ಸಹೋದರ, ನೀವು ಒಳಗೆ ನಡೀರಿ, ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ. ನಿಮಗೆ ಶಾಲೆಗೆ ಎಷ್ಟು ಹಣ ಬೇಕು ನಾನು ಕೊಟ್ಟು ಕಳಿಸುವೆ. ಆಯ್ತಣ್ಣ.
ನೋಡಿದೆಯಾ ಕಮಲ ನನ್ನ ತಮ್ಮಂದಿರ ಆ ಮಾತುಗಳನ್ನು? ಅವರ ಒಂದೊಂದು ಮಾತು ಕೇಳಿದರೆ ದೇವೇಂದ್ರ ಹೆಗಡೆ ಸಭೆ ಇಲ್ಲಿ ನಡೆದಂತಾಗುತ್ತದೆ. ಇರಲಿ ಕಮಲ, ಈಗ ನನ್ನದೊಂದು ಮಾತು ನಡೆಸಿಕೊಡಬೇಕು. ಸ್ವಾಮಿ, ಸದಾ ನಿಮ್ಮ ಚರಣದಾಸಿಯಾಗಿ ಸೇವೆ ಮಾಡುವ ನಾನು ಒಂದು ಮಾತೇಕೆ ಸ್ವಾಮಿ, ನಿಮ್ಮ 1000 ಮಾತನ್ನ ನಡೆಸ್ಕೊಡ್ತೀನಿ. ಅದ್ಯಾವ ಮಾತು ಕೇಳಿ? ಹಾಗಾದರೆ ನನ್ನ ತಮ್ಮಂದರಿಗೆ ಯಾವುದೇ ರೀತಿ ಕಷ್ಟ ಕೊಡದೆ ಅವರಿಂದ ಏನಾದರೂ ತಪ್ಪು ತುಳಿಯಾಗಿದ್ದರೆ ಅದನ್ನು ತಿದ್ದಿ ಬುದ್ಧಿ ಹೇಳಿ ಭದ್ರಕೋಟೆಯ ನಾಡಿನ ವೀರರೆಂದು ಸ್ವಂತ ನಿನ್ನ ಮಕ್ಕಳ ಹತ್ರ ನೋಡಿಕೊಂಡು ಹೋಗಬೇಕು. ಅದೇ ನನ್ನ ಆಸೆ. ಆಯ್ತು ಸ್ವಾಮಿ, ನನ್ನ ಮೈದುನರನ್ನ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತೀನಿ. ಇದು ನಿಮ್ಮ ಪಾದಸಾಕ್ಷಿಗೂ ಸತ್ಯ. ಎದ್ದೇಳು ಕಮಲ, ಎದ್ದೇಳು. ಚಂದ್ರನ ಭಾವತಾರಿನ ಕಂತೆ ಇಂದು ನನ್ನ ಪತಿ ರಾಯನಿಗೆ ಒಂದು ಸುಮಧುರ ಗೀತೆಯನ್ನು. ಪತಿಯಾದ್ರಿಂದ ಆದ್ರೂ ಮೇರಿದುಂಟೆ, ನಿಮ್ಮ ಇಷ್ಟದಂತೆ ಆಗಲಿ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ಲಾ ಲಾ ಲಾ, ಹೇ ಹೇ ಹೇ. ಹಾಡುವ ನುಡಿಯು ಜೇನಿನ ಸಿಹಿ, ನಡೆಯುವ ಹಾದಿ ಹೂವಿನ ಹಾಸಿಗೆ. ಆಹಾ ಅನುಗಾಲ ಅನುರಾಗ, ಅನುಗಾಲ ಅನುರಾಗ, ಶುಭಯೋಗ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ಲಾ ಲಾ ಲಾ, ಹೇ ಹೇ ಹೇ. ಅಂದು ನಿನ್ನ ನೋಡಿದ ಹಾಗೆ ನನ್ನ ಮನದಲ್ಲಿ ಇಂದು ಹೀಗೆ ಸೇರಿದ ಹಾಗೆ. ಅಂದು ನಿನ್ನ ನೋಡಿದ ಹಾಗೆ ನನ್ನ ಮನದಲ್ಲಿ ಇಂದು ಹೀಗೆ ಸೇರಿದ ಹಾಗೆ. ಅಂತರಾಳದಲ್ಲಿ ನೂರು ನೆನಪುಗಳು ಕೇಳು, ನನ್ನ ಹಣದಲ್ಲಿ ನೂರು ಸಾಕ್ಷಿಗಳು ಕೇಳು. ಏನು ದಾಹೋ ಏನು ಮೋಹ ಏನು ಮಾಡಬೇಕಲ್ಲ. ಅನುರಾಗದ ಹೊಸಾನಂದದ ಬಹುಜನ್ಮದ
ಜೀವನದ ಸಾಗರದಿ ಎಲೆಯಾಗೆ ಜೀವನದ ಸಾಗರದಿ ಎಲೆಯಾಗೆ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ